ಬೇರೆಯವರು ಈಗ ನಮ್ಮನ್ನ ನೋಡಿ ಸ್ಫೂರ್ತಿ ಆಗಿರ್ಬೋದು, ಯಾರೋ ಏನೋ ಮಾಡಿದ್ರು ಅಂತ ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕುವಂತಹ ಕೆಲಸ ನಮ್ಗೇನು ಬೇಕಿಲ್ಲ. ಇವತ್ತು ಸಂಸದರಾಗಿರ್ಬೋದು ಅಥವಾ ಬೇರೆ ಇನ್ಯಾರಾದ್ರೂ ಆಗಿರ್ಬೋದು, ಏನಾದರೂ ಒಂದು ಸ್ಕಾಲರ್ಶಿಪ್ ಏನಾದರೂ ಕೊಡ್ತಿದ್ದಾರೆ, ಇದು ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನು ನಾನು ಮನಸ್ಫೂರ್ತಿಯಾಗಿ ಸ್ವಾಗತಿಸ್ತೀನಿ. ಅದರಲ್ಲಿ ಏನು ತಪ್ಪೇನಿಲ್ಲ. ಹರೀಶ್ ಅವರಾಗಿರ್ಬೋದು ಅಥವಾ ಸಂಸದರಾಗಿರ್ಬೋದು, ಇದರಲ್ಲಿ ರಾಜಕೀಯ ಬೆರೆಸೋದೇನು ಬೇಕಿಲ್ಲ. ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಇವತ್ತು ಮಾಡ್ತಾ ಇರೋದಲ್ಲ, ಏನೋ ಎಲೆಕ್ಷನ್ ಹತ್ರ ಬಂತು ಅಂತನೋ ಬೇರೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋಂಥದ್ದಲ್ಲ. ಈಗಾಗಲೇ ಹಲವು ವರ್ಷಗಳಿಂದ ನಾನು ಈ ಕೆಲಸವನ್ನು ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮತ್ತು ದಲಿತ ಸಮುದಾಯದ ಜೊತೆ ನಮ್ಮ ಕುಟುಂಬಕ್ಕೆ ಪೆರೆಸಂದ್ರದಲ್ಲಿ ಮೊದಲಿಂದಲೂ ಅವಿನಾಭಾವ ಸಂಬಂಧ. ಇವತ್ತು ನಾವು ಪೆರೆಸಂದ್ರದಲ್ಲಿ ಒಂದಷ್ಟು ನೆಮ್ಮದಿಯಾಗಿದ್ದೀವಿ. ಪೆರೆಸಂದ್ರದಲ್ಲಿ ಇವತ್ತು ನಮ್ಮ ಜಮೀನುಗಳನ್ನು ನಾವು ಉಳಿಸ್ಕೊಂಡಿದ್ದೀವಿ. ಪೆರೆಸಂದ್ರದಲ್ಲಿ ನಮಗೊಂದು ಹೆಸರಿದೆ ಅಂತಂದರೆ ಅದಕ್ಕೆ ನಮ್ಮ ಪೆರೆಸಂದ್ರದಲ್ಲಿರುವಂತಹ ದಲಿತ ಕುಟುಂಬಗಳ ಸಹಕಾರ ತುಂಬ ಜಾಸ್ತಿ ಇದೆ. ಅವರಿಗೆ ಒಂದು ಕೃತಜ್ಞತೆ ಹೇಳೋ ಒಂದು ಕಾರಣಕ್ಕೋಸ್ಕರನೇ ನಾನು ವಿಶೇಷವಾಗಿ ದಲಿತ ಕುಟುಂಬಗಳಿಗೆ ಈ ಒಂದು ಪ್ರೋತ್ಸಾಹಧನ ನೀಡುವಂಥ ಕೆಲಸವನ್ನು ಹಲವು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದೇ ರೀತಿ ಈ ಕೆಲಸ ಮಾಡ್ತಿದ್ದೀನಿ ಬಿಟ್ಟರೆ ಬೇರೆ ಇದರಲ್ಲೇನು ಬೇರೆ ಉದ್ದೇಶ ಇಲ್ಲ. ಅದೇ ರೀತಿ ಬೇರೆಯವರು ಈಗ ನಮ್ಮನ್ನು ನೋಡಿ ಸ್ಫೂರ್ತಿ ಆಗಿರ್ಬೋದು ಅಥವಾ ಅವ್ರಿಗೆ ಇನ್ನೇನೋ ಒಂದು ಐಡಿಯಾ ಬಂದು ಏನೋ ಒಂದು ಮಾಡಬೇಕು ಅಂತ ಅಂದಿರ್ಬೋದು. ಒಟ್ಟಾಗಿ ಎಲ್ಲರೂ ಸೇರಿ ನಾವು ಚಿಕ್ಕಬಳ್ಳಾಪುರವನ್ನು ಕಟ್ಟುವಂಥ ಕೆಲಸ ಮಾಡೋಣ. ಯಾರೋ ಏನೋ ಮಾಡಿದ್ರು ಅಂತ ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕುವಂತಹ ಕೆಲಸ ನಮಗೇನು ಬೇಕಿಲ್ಲ. ನಿಜಕ್ಕೂ ಯಾರಾದರೂ ಮಾಡ್ತಿದ್ರೆ ಅದನ್ನೂ ಸಹ ನಾನು ಸ್ವಾಗತ ಮಾಡ್ತೀನಿ. ಎಲ್ಲರೂ ಸೇರಿ ಚಿಕ್ಕಬಳ್ಳಾಪುರದ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಜೊತೆ ನಿಂತ್ಕೊಳ್ಳೋಂಥ ಕೆಲಸವನ್ನು ಎಲ್ಲರೂ ಮಾಡೋಣ, ಸತತವಾಗಿ ಮಾಡೋಣ. ಒಂದೇ ಒಂದು ಕಳಕಳಿ ಏನಂತಂದರೆ ಯಾವುದೇ ಕಾರಣಕ್ಕೂ ಚುನಾವಣೆಗಳಿಗೆ ಸೀಮಿತ ಆಗದೆ ಸತತವಾಗಿ ಅವ್ರ ಜೊತೆ ನಿಂತ್ಕೊಳ್ಳೋಂತಹ ಕೆಲಸವನ್ನು ಮನಸ್ಫೂರ್ತಿಯಾಗಿ ಎಲ್ಲರೂ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಒಂದು ಕೋರಿಕೆ. ಬಿಟ್ಟರೆ ಎಲ್ಲರೂ ಮಾಡಲಿ, ಅದ್ರಲ್ಲಿ ತಪ್ಪೇನಿಲ್ಲ. ನೀವು ಅಂತ ಖುಷಿ ಆಗುತ್ತೆ. ಯಾರೋ ಒಬ್ಬರು ನಮ್ಮಿಂದ ಪ್ರೇರಿತರಾಗಿ ಇನ್ಯಾರೋ ಮಾಡ್ತಿದ್ದಾರೆ ಅಂತ ಏನಾದರೂ ಅಕಸ್ಮಾತ್ ಅನಿಸಿದ್ರೆ ನಿಜಕ್ಕೂ ಖುಷಿ ಆಗುತ್ತೆ. ಅದರಲ್ಲಿ ಏನು ತಪ್ಪೇನಿಲ್ಲ. ಮತ್ತು ಯಾರೋ ನಾನು ಏನೋ ಮಾಡ್ತಿದ್ದೀನಿ ಅಂತಂದರೆ ಇನ್ನೆಲ್ಲೋ ನೋಡೇ ಮಾಡ್ತಿರ್ತೀನಿ, ಯಾರಿಂದನೋ ಪ್ರೇರಿತ ಆಗಿರ್ತೀನಿ. ಏನು ಎಲ್ಲರೂ ನಾವೇನೋ ಬಂದಿದ ತಕ್ಷಣ ನಾವ್ಯಾರೂ ಸೈಂಟಿಸ್ಟ್ಗಳಲ್ಲ, ನಾವೇ ಏನೋ ಎಕ್ಸ್ಪರಿಮೆಂಟ್ ಮಾಡಿ ಕಂಡುಹಿಡಿಯೋ ಅಂಥದ್ದು ಏನಿಲ್ಲ. ಹಲವು ಜನರ ಜೊತೆ ಕೂತ್ಕೊತೀವಿ. ಬೇರೆ ಎಷ್ಟೋ ಜನ ಈಗಲೂ ಹೇಳ್ತಾರೆ SC/STಗಳಿಗೆ ಮಾತ್ರ ಯಾಕೆ ಅಂತ. ನಾನು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಇಡೀ ಚಿಕ್ಕಬಳ್ಳಾಪುರದ ಎಲ್ಲ ಸಮುದಾಯಗಳ ಜೊತೆನೂ ನಿಂತಿದ್ದೀನಿ. ಆದರೆ ಒಂದು ವಿಶೇಷವಾಗಿ ಕಾರ್ಯಕ್ರಮ ನಾನು ಪ್ರತಿ ವರ್ಷ ನನ್ನ ದಲಿತ ಕುಟುಂಬಗಳಿಗೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀನಿ. ಬಿಟ್ಟರೆ ಅದನ್ನು ಬೇರೆ ಎಷ್ಟೋ ಗೊತ್ತಿದೆ, ಎಲ್ಲ ಸ್ಟೂಡೆಂಟ್ಸ್ಗೆ ಗೊತ್ತಿದೆ, ಕುಟುಂಬಗಳಿಗೆ ಗೊತ್ತಿದೆ, ಪೋಷಕರಿಗೆ ಗೊತ್ತಿದೆ. ಎಷ್ಟೋ ಜನಕ್ಕೆ ನಾವು ಅವರ ಫೀಸ್ಗಳು ಕಟ್ಟುವಂಥ ಕೆಲಸ, ಅವ್ರ ಜಾತಿ ಕೂಡ ಕೇಳಲ್ಲ, ಏನೂ ಕೇಳಲ್ಲ. ಅವ್ರಿಗೆಲ್ಲ ಪ್ರತಿಯೊಂದರಲ್ಲೂ ನಿಂತ್ಕೊಳ್ಳೋಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಿದ್ದೀವಿ. ಬಟ್ ಈ ಕೆಲಸ ಮಾತ್ರ ಯಾರು ಏನೇ ಹೇಳಲಿ, ಇದೊಂದು ಕಾರ್ಯಕ್ರಮ ಮಾತ್ರ ವಿಶೇಷವಾಗಿ ನಾನು ದಲಿತ ಕುಟುಂಬಗಳಿಗೋಸ್ಕರನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಾನು ಜೀವ ಇರೋವರೆಗೂ ಕಂಟಿನ್ಯೂ ಮಾಡ್ತಿರ್ತೀನಿ.